ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಮೊಟ್ಟೆ ಸಾರು ಯಾವ ಥರ ಮಾಡೋದು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗುವ ಪದಾರ್ಥಗಳು: ಒಂದು ಈರುಳ್ಳಿ, 2 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, ಶುಂಠಿ, 1.5 ಟೇಬಲ್ ಸ್ಪೂನ್ ಉಪ್ಪು, ಅರ್ಧ ಟೇಬಲ್ ಸ್ಪೂನ್ ಧನಿಯಾ, ಚಕ್ಕೆ, ಒಂದೇ ಒಂದು ಏಲಕ್ಕಿ ತೊಗೊಂಡಿದ್ದೀನಿ, 5 ಲವಂಗ, ಒಂದು ಅರ್ಧ ಟೇಬಲ್ ಸ್ಪೂನ್ ಕಾಳುಮೆಣಸು, ಬೆಳ್ಳುಳ್ಳಿ, ಹಾಗೆ 1 ಬೌಲ್ ಕಾಯಿ ತುರಿ, ಚೂರು ಕೊತ್ತಂಬರಿ, 3 ಟೊಮ್ಯಾಟೊ. ಈಗ ಯಾವ ಥರ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ನಾನಿಲ್ಲಿ ಫಸ್ಟ್ಗೆ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ. ಇದರಲ್ಲಿ ನಾನು ಒಂದು ಈರುಳ್ಳಿನ ಹಾಕ್ಕೊಂಡು 2 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತೀನಿ. ಇದನ್ನು ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಈ ಸಾರು ಮಾತ್ರ ಈ ಥರ ಈರುಳ್ಳಿ ಎಲ್ಲ ಹುರಿದು ಮಾಡಿ ತುಂಬ ರುಚಿಯಾಗಿರುತ್ತೆ. ಸಾರಿ, ನಾನು ಆಗಲೇ ಗಸಗಸೆ ಒಂದು ತೋರಿಸಿರಲಿಲ್ಲ, ಅದೊಂದು ಆ್ಯಡ್ ಮಾಡ್ಕೊಳ್ಳಿ. ಅರ್ಧ ಟೇಬಲ್ ಸ್ಪೂನ್ ಗಸಗಸೆ ಬೇಕು. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು 5 ಲವಂಗ, ಅರ್ಧ ಟೇಬಲ್ ಸ್ಪೂನ್ ಕಾಳುಮೆಣಸು ಮತ್ತು ಒಂದೇ ಒಂದು ಏಲಕ್ಕಿ, ಚೂರು ಚಕ್ಕೆ, ಇದು ಕೂಡ ಇದ್ರ ಜೊತೆ ಹಾಕ್ಕೊಂಡು ಇದು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇದನ್ನು ಒಂದು 2 ಮಿನಿಟ್ಸ್ ಹಾಗೆ ಫ್ರೈ ಮಾಡ್ಕೊಳ್ಳಿ. ಈಗ 2 ಮಿನಿಟ್ಸ್ ಆದಮೇಲೆ ನಾನು ಅದಕ್ಕೆ ಗಸಗಸೆ ಕೂಡ ಆ್ಯಡ್ ಮಾಡ್ಕೊಂಡು ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇಲ್ಲಿ ನಾನು ಗಸಗಸೆ ಅರ್ಧ ಟೇಬಲ್ ಸ್ಪೂನ್ ತೊಗೊಂಡಿರೋದು. ಈ ಗಸಗಸೆ ಮಾತ್ರ ಮಿಸ್ ಮಾಡಬೇಡಿ ಮೊಟ್ಟೆ ಸಾರಿಗೆ. ಹಾಗೆ ಇದನ್ನು 1 ನಿಮಿಷ ಹಾಗೆ ಫ್ರೈ ಮಾಡ್ಕೊತೀನಿ. ಈಗ 1 ನಿಮಿಷ ಆಗಿದೆ, ನಾನು ಫ್ಲೇಮ್ ಆಫ್ ಮಾಡ್ಕೊತೀನಿ. ಈಗ ಮಸಾಲೆಯನ್ನು ಮಾಡ್ಕೊಂಬರೋಣ ಬನ್ನಿ. ಇಲ್ಲಿ ಒಂದು ಜಾರ್ಗೆ ನಾನು 1 ಕಪ್ ಕಾಯಿ ತುರಿ, ಬೆಳ್ಳುಳ್ಳಿ, ಶುಂಠಿ, ಹಾಗೆ ಫ್ರೈ ಮಾಡ್ಕೊಂಡಿದ್ನಲ್ಲ ಅದು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊತೀನಿ. ಈರುಳ್ಳಿ, ಲವಂಗ, ಚಕ್ಕೆ, ಏಲಕ್ಕಿ ಮತ್ತು ಗಸಗಸೆ, ಹಾಗೆ ಕೊತ್ತಂಬರಿ, ಟೊಮ್ಯಾಟೊ. ಈಗ ನಾನು ಇದನ್ನು ಪೇಸ್ಟ್ ಮಾಡ್ಕೊಂಬರ್ತೀನಿ. ಈಗ ನೋಡಿ, ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ ನಾನು. ಈಗ ನಾನು ಒಂದು ಸ್ಟವ್ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ. ಪ್ಯಾನ್ ಬಿಸಿ ಆದಮೇಲೆ ಇದಕ್ಕೆ 3 to 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಎಣ್ಣೆ ಚೂರು ಬಿಸಿ ಆದಮೇಲೆ ನಾನು ಇದಕ್ಕೆ ಖಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆಯಲ್ಲಿ ಖಾರದ ಪುಡಿ ಸೇರಿಸೋದ್ರಿಂದ ಈ ಮೊಟ್ಟೆ ಸಾರಿನ ಕಲರ್ ಏನಾಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಎಣ್ಣೆ ಜೊತೆನೇ ಖಾರದ ಪುಡಿನ ಸೇರಿಸ್ಕೊತಿದ್ದೀನಿ. ನೀವು ಖಾರದ ಪುಡಿ ಹಾಕೋ ಟೈಮಲ್ಲಿ ಲೋ ಫ್ಲೇಮ್ ಇಟ್ಟಿರಿ, ಆಯಿತಾ? ಈಗ ನಾನು ಮಸಾಲೆ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊತೀನಿ. ಆ್ಯಡ್ ಮಾಡ್ಕೊಂಡಾದಮೇಲೆ ನೀರು ಹಾಕೋಕ್ಕೆ ಹೋಗಬೇಡಿ. ಒಂದು ಸತಿ ಈ ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನೀರು ಹಾಕ್ಕೊಳ್ಳಿ. ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಸಾಲೆನ. ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ನಿಮಗೆ ಮುಂಚೆನೇ ಹೇಳಿದ್ದೆ, ನಾವು ಮಸಾಲೆ ಸಾರು ಕೂಡ ನಾವು ತೆಳ್ಳಗೆ ಮಾಡೋದು ಅಂತ. ನನಗೆ ಇನ್ನೊಂಚೂರು ನೀರು ಬೇಕು ಅಂತ ಅನ್ನಿಸ್ತಿದೆ. ನಾನು ಇನ್ನೊಂಚೂರು ನೀರು ಹಾಕ್ಕೊತೀನಿ ಇದಕ್ಕೆ. ಈಗ ನೋಡಿ, ಕನ್ಸಿಸ್ಟೆನ್ಸಿ ಸರಿಯಾಗಿದೆ ಇದು.
ನಾನೀಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ನ ಆ್ಯಡ್ ಮಾಡ್ಕೊಂಡು ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊತೀನಿ. ನಾನೀಗ ಇದನ್ನು 5 to 10 ಮಿನಿಟ್ಸ್ ಮುಚ್ಚಿಟ್ಬಿಡ್ತೀನಿ. ಈಗ 10 ಮಿನಿಟ್ಸ್ ಆಗಿದೆ, ಓಪನ್ ಮಾಡಿ ನೋಡೋಣ. ನೋಡಿ ಚೆನ್ನಾಗೇ ಕುದಿದಿದೆ ಮಸಾಲೆ. ಈಗ ನಾನು ಒಂದೊಂದಾಗೆ ಮೊಟ್ಟೆನ ಇದರಲ್ಲಿ ಬಿಡ್ತೀನಿ. ನೀವು ಮೊಟ್ಟೆ ಬಿಡೋ ಟೈಮಲ್ಲಿ ಫ್ಲೇಮ್ ಫುಲ್ ಲೋ ಇರಲಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಮೊಟ್ಟೆ ಒಂದೇ ಸೈಡ್ ಇರುತ್ತೆ, ಎಲ್ಲ ಕಡೆ ಸ್ಪ್ರೆಡ್ ಆಗಲ್ಲ. ಈಗ ನಾನು ಇನ್ನೊಂದು ಮೊಟ್ಟೆ ಬಿಟ್ಟು ತೋರಿಸ್ತೀನಿ ನಿಮಗೆ. ನೋಡಿ ನಿಧಾನ ಬಿಡಿ ಮೊಟ್ಟೆ. ಇದೇ ರೀತಿ ನಾನು ಎಲ್ಲ ಮೊಟ್ಟೆನ ಬಿಡ್ತೀನಿ. ಈಗ ನಾನೆಲ್ಲ ಮೊಟ್ಟೆನ ಬಿಟ್ಟಾಯಿತು. ಈಗ ಇದನ್ನು ನಾನು ಲೋ ಫ್ಲೇಮ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಮುಚ್ಚಿಡ್ತೀನಿ. ಹೈ ಫ್ಲೇಮ್ ಇಡಕ್ಕೆ ಹೋಗಬೇಡಿ. ಈಗ 5 ಮಿನಿಟ್ಸ್ ಆಗಿದೆ, ಬನ್ನಿ ನೋಡೋಣ. ಫೈನಲಿ ಇದು ಆಗಿದೆ, ಚೆನ್ನಾಗೇ ಕುದೀತಾ ಇದೆ. ನಾನೀಗ ಮೇಲಿಂದ ಗಾರ್ನಿಷ್ ಮಾಡ್ತೀನಿ ಕೊತ್ತಂಬರಿಯಿಂದ. ಹಾಗೆಲ್ಲ ಈಟಾಗಿ ಮಿಕ್ಸ್ ಮಾಡಿ ಒಂಚೂರು. ಫೈನಲಿ ರುಚಿಯಾಗಿರುವ ಮೊಟ್ಟೆ ಸಾರು ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.